ನಮಸ್ಕಾರ ಎಲ್ರಿಗೂ. ಇವತ್ತು ಇಂಡಿಯನ್ ಎಕನಾಮಿ ಒಳಗೆ ನೀತಿ ಆಯೋಗ ಬಗ್ಗೆ ಏನು ಮಾಡೋಣ ಡಿಸ್ಕಸನ್ನು ಮಾಡೋಣ. ಸೊ ಕಾಮರ್ಸ್ ರಿಲೇಟೆಡ್ ಯಾವುದೇ ಒಂದು ವೀಡಿಯೋಸ್ಗಳನ್ನು ನಾನು ಬಿಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಬಟನನ್ನು ಏನು ಮಾಡಿರಿ ಆನ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ನಾವು ವೀಡಿಯೋನ ಬಿಟ್ಟಾಕರೆ ಏನಾಗ್ತದೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ನೀತಿ ಆಯೋಗ ಬಗ್ಗೆ ಏನು ಮಾಡೋಣ ಇವತ್ತು ಡಿಸ್ಕಷನನ್ನು ಮಾಡೋಣ. ಸೊ ಇಂಡಿಯನ್ ಎಕನಾಮಿ ಒಳಗೆ ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀತಿ ಆಯೋಗ ಹೆಂಗೆ ಬಂತು, ಸೊ ಎದ್ರದಿಂದ ಅದು ರಿಪ್ಲೇಸ್ ಆಗಿ ಬಂತು ಅನ್ನೋದ್ರ ಬಗ್ಗೆ ನಾವೇನು ಮಾಡೋದು ಸರಿಯಾಗಿ ಡಿಸ್ಕಷನ್ನ ಮಾಡೋಣ. ಸೊ ಫಸ್ಟ್ ಯಾವುದಿತ್ತು ನೀತಿ ಆಯೋಗಕ್ಕಿಂತ ಮುಂಚೆ ಅಂತಂತಂದ್ರೆ ಪ್ಲ್ಯಾನಿಂಗ್ ಕಮಿಷನ್ ಅಂತಿತ್ತು. ಸೊ ಪ್ಲ್ಯಾನಿಂಗ್ ಕಮಿಷನನ್ನು ಅವ್ರು ಏನು ಮಾಡಿದ್ರು ತೆಗೆದು ಕಿಶಿಂದ ನೀತಿ ಆಯೋಗ ಅಂತ ಹೇಳಿ ಕಿಶಿಂದ ಏನು ಮಾಡಿದ್ರು ಅವರು ತಂದರು. ಸೊ ನೀತಿ ಆಯೋಗ ಎದಕ್ಕೆ ತಂದರು, ಸೊ ಅದ್ರದಿಂದ ಬೆನಿಫಿಟ್ ಏನೈತಿ, ಸೊ ಅದ್ರದಿಂದ ಇಂಡಿಯನ್ ಎಕನಾಮಿ ಡೆವಲಪ್ ಹೆಂಗೆ ಆಗ್ತದೆ, ಸೊ ಅದು ನೀತಿ ಆಯೋಗ ಹೆಂಗೆ ವರ್ಕ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಇವತ್ತೇನು ಮಾಡೋಣ ನಾವು ಡಿಸ್ಕಷನನ್ನು ಮಾಡೋಣ. ಸೊ ಇಂಟ್ರೊಡಕ್ಷನ್ದಾಗ ನೋಡ್ದಾಕಾರ ಏನು ಅನ್ನಿಸ್ತದಪ್ಪ ಅಂತಂದ್ರೆ ನೀತಿ ಆಯೋಗ್. ಸೊ ಪ್ಲ್ಯಾನಿಂಗ್ ಕಮಿಷನ್ ರಿಪ್ಲೇಸ್ಡ್ ಆಗಸ್ಟ್ 13, 2014. ಸೊ ನೀತಿ ಆಯೋಗಕ್ಕಿಂತ ಮುಂಚೆ ಯಾವುದಿತ್ತು ಅಂತಂದ್ರೆ ನಮ್ಮ ಇಂಡಿಯನ್ ಎಕನಾಮಿಯನ್ನು ಡೆವಲಪ್ಮೆಂಟ್ ಮಾಡೋಕೆ, ಸ್ಟ್ರಾಟಜಿಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋಕೆ, ಇನೋವೇಷನ್ ತರೋಕೆ ಯಾವುದಿತ್ತಪ್ಪ ಅಂತಂದ್ರೆ ಪ್ಲ್ಯಾನಿಂಗ್ ಕಮಿಷನ್ ಅಂತ ಹೇಳಿಕಿಂದ ಇತ್ತು. ಸೊ ಅದನ್ನು ರೀಪ್ಲೇಸ್ಡ್ ಮಾಡಿದ್ರು. ಸೊ ಯಾವಾಗ ತೆಗೆದ್ರಪ್ಪ ಅಂತಂತಂದ್ರೆ ಆಗಸ್ಟ್ 13, 2014ದಾಗ ಏನು ಮಾಡಿದ್ರು ಅದನ್ನು ತೆಗೆದ್ರು. ಓಕೆ, ಅದು ತೆಗೆದಾದ ಬಳಿಕ ಬಂದಿದ್ದೆ ಯಾವುದಪ್ಪ ಅಂತಂದ್ರೆ ನೀತಿ ಆಯೋಗ್ ಅಂತಂದ್ರೆ ಏನು? ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಂತಂದ್ರೆ ಇಂಡಿಯನ್ ಎಕನಾಮಿ ಒಳಗೆ, ಸೊ ಇಂಡಿಯನ್ ಎಕನಾಮಿಯಲ್ಲಿ ಏನು ಆ್ಯಕ್ಟಿವಿಟೀಸ್ ನಡೀತದೆ, ಸೊ ಆ ಆ್ಯಕ್ಟಿವಿಟೀಸನ್ನು ಹೇಗೆ ಡೆವಲಪ್ಮೆಂಟ್ ಮಾಡೋದು, ಯಾವ್ಯಾವ ಥರ ಸ್ಟ್ರಾಟಜೀಸ್ಗಳನ್ನು ಮಾಡೋದು, ಇಂಡಿಯನ್ ಎಕನಾಮಿ ಒಳಗೆ ನಾವು ಯಾವ ಥರ ಕೆಲಸ ಮಾಡಿದ್ರೆ ನಮ್ಮ ಇಂಡಿಯನ್ ಎಕನಾಮಿ ಡೆವಲಪ್ ಆಗ್ತದೆ, ಗ್ರೋತ್ ಆಗ್ತದೆ ಅನ್ನೋದನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡ್ತೀವಿ. ಸೊ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗೋಕ್ಕೆ ನೀತಿ ಆಯೋಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಓಕೆ, ಸೊ ನೀತಿ ಆಯೋಗ ಯಾವಾಗ ಬಂತು? ಸೊ ಫಾರ್ಮ್ಡ್ ಆನ್ January 1, 2015. January 15ದಾಗ ಏನಾಗ್ತದಪ್ಪ ಅಂತಂದ್ರೆ ಇದು ಫಾರ್ಮ್ಡ್ ಆಗ್ತದೆ. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಐತಪ್ಪ ಅಂತಂದ್ರೆ ನ್ಯೂ ಡೆಲ್ಲಿ ಐತಿ. ಸೊ ಎಕ್ಸಾಂಪಲ್ ಕೇಳಬೇಕಾಗಿತ್ತು ಅಂತಂದ್ರೆ ನಿಮಗೆ ನೀತಿ ಆಯೋಗ ಅಂತಂತಂದ್ರೆ ಸೊ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗೋಕೆ, ಇನೋವೇಷನ್ ಆಗೋಕೆ, ಸ್ಟ್ರಾಟಜಿಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋಕೆ, ಗ್ರೋತ್ ಆಗೋಕೆ, ಇಂಡಿಯನ್ ಎಕನಾಮಿ ಒಂದು ಒಳ್ಳೆ ಸ್ಥಾನದಲ್ಲಿ ಬರೋಕೆ ಏನಾಗ್ತದಪ್ಪ ಅಂತಂದ್ರೆ ನೀತಿ ಆಯೋಗ ಏನಾಗ್ತದೆ ಹೆಲ್ಪ್ ಮಾಡ್ತದೆ. ಸೊ ನೀತಿ ಆಯೋಗ ಮಾಡೋಂಥ ಪಾಲಿಸೀಸ್ಗಳಾಗಿರ್ಬೋದು, ಅದರ ರೂಲ್ಸ್ಗಳಾಗಿರ್ಬೋದು, ಫಾಲೋಗಳನ್ನು ಮಾಡೋದ್ರಿಂದ ಏನಾಗ್ತದೆ ನಮ್ಮ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗ್ತೈತಿ. ಸೊ ಫಸ್ಟ್ ಪ್ರಮೋಟ್ ರಿಸರ್ಚ್ ಆ್ಯಂಡ್ ಇನೋವೇಷನ್, provide strategic policy vision for the government and deal with the contingency issues. ನಾ ಹೇಳಿದೆ ನಿಮಗೆ ಆವಾಗ. ಸೊ ಇನೋವೇಷನ್ ಮಾಡೋದಾಗಿರ್ಬೋದು, ಸ್ಟ್ರಾಟಜಿಸ್ಗಳನ್ನು ಮಾಡೋದಾಗಿರ್ಬೋದು, ಏನೇ ನಮ್ಮ ಇಂಡಿಯನ್ ಎಕನಾಮಿ ಒಳಗೆ ಬರೋಂಥದ್ದು ಪ್ರಾಬ್ಲಮ್ಗಳಾಗಿರ್ಬೋದು, ಇಶ್ಯೂಸ್ಗಳಾಗಿರ್ಬೋದು, ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನೀತಿ ಆಯೋಗ ಹೇಳ್ಕೊಡ್ತೈತಿ. ಸೆಕೆಂಡ್, ಬೂಸ್ಟರ್ ದ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ. ಓಕೆ, ಇದು ಏನಪ್ಪ ಅಂತಂತಂದ್ರೆ ಎಕನಾಮಿಕ್ ಗ್ರೋತ್ ಆಗಕ್ಕೆ, ಸೊ ಎಕನಾಮಿ ಡೆವಲಪ್ಮೆಂಟ್ ಆಗಕ್ಕೆ ಏನು ಮಾಡ್ತದಪ್ಪ ಅಂತಂದ್ರೆ ನೀತಿ ಆಯೋಗ ಬೂಸ್ಟ್ ಮಾಡ್ತದೆ ಅಂತಂದ್ರೆ ಪುಷ್ ಕೊಡ್ತದೆ. ಇನ್ನಷ್ಟು ಹೆಚ್ಚಿಗೆ ಡೆವಲಪ್ಮೆಂಟ್ ಆಗಕ್ಕೆ ಏನು ಮಾಡ್ತದೆ ನೀತಿ ಆಯೋಗ ಒತ್ತನ್ನು ಕೊಟ್ಟಿಸಿಂದ ಏನು ಮಾಡ್ತದೆ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಮಾಡೋಕೆ ನೀತಿ ಆಯೋಗ ಏನು ಮಾಡ್ತದೆ ಹೆಲ್ಪ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಹೆಲ್ಪ್ ಇಂಡಿಯಾ ಇವ್ಯಾಲ್ಯೂಸ್ ಎ ಸ್ಟ್ರಾಂಗ್ ಎಕನಾಮಿ ಆನ್ ಎ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್. ಸೊ ಜಗತ್ತಿನ ಯಾವುದೇ ಒಂದು ಭಾಗದಾಗ ನಾವು ನೋಡಿದೆವಪ್ಪ ಅಂತಂದ್ರೆ ಈ ನೀತಿ ಆಯೋಗ ನಮ್ಮ ಇಂಡಿಯನ್ ಎಕನಾಮಿಗೆ ಮಾಡೋಂಥ ಹೆಲ್ಪ್ ಮತ್ತು ನೀತಿ ಆಯೋಗ ತೊಗೊಳ್ಳೋಂಥ ಪಾಲಿಸೀಸ್ ಆ್ಯಂಡ್ ರೂಲ್ಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ನಮ್ಮ ಎಕನಾಮಿ ಏನಾಗ್ತದಪ್ಪ ಅಂತಂದ್ರೆ ಬೇರೆ ಎಕನಾಮಿಗಳೊಳಗೆ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ ಎಕನಾಮಿ ಏನಾಗ್ತದೆ ಸ್ಟ್ರಾಂಗ್ ಆಗ್ತದೆ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ದಲ್ಲಿ. ಓಕೆ, ಇಂಟ್ರೊಡಕ್ಷನನ್ನು ನೋಡಿದೀವಿ. ಸೊ ಈಗ ನಾವೇನು ಮಾಡೋಣ ಫಂಕ್ಷನ್ಸ್ ಆಫ್ ನೀತಿ ಆಯೋಗ ಬಗ್ಗೆ ಏನು ಮಾಡೋಣ ಡಿಸ್ಕಷನನ್ನು ಮಾಡೋಣ. ಫಸ್ಟ್ ಒನ್, ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್. ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್ ಅಂತಂತಂದ್ರೆ ಇಂಡಿಯನ್ ಎಕನಾಮಿ ಒಳಗೆ ಏನೇನು ಪಾಲಿಸೀಸ್ಗಳನ್ನು ಮಾಡ್ಯಾರ ಮತ್ತು ಯಾವ್ಯಾವ ಪ್ರೋಗ್ರಾಮ್ಗಳನ್ನು ಡಿಸೈಡ್ ಮಾಡ್ತಾರೆ. ಸೊ ಅದನ್ನು ನಾವೇನು ಮಾಡ್ತೀವಪ್ಪ ಅಂತಂತಂದ್ರೆ ಕಂಟಿನ್ಯೂ ಮಾಡ್ಕೇಸಿಂದ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ಗೆ ಏನು ಮಾಡ್ತೀವಿ. ಸೊ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗೋಕ್ಕೆ ಏನಾಗ್ತದೆ ನೀತಿ ಆಯೋಗ ಏನು ಮಾಡ್ತದೆ ಹೆಲ್ಪ್ ಮಾಡ್ತದೆ. ಸೊ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್. ನೆಕ್ಸ್ಟ್ ಕಾರ್ಪೊರೇಟಿವ್ ಪ್ರೆಡಿಸ್ಲಮ್. ಸೊ ಕಾರ್ಪೊರೇಟಿವ್ ಪ್ರೆಡಿಸ್ಲಮ್ ಅಂತಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟು ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಇರ್ತದೆ, ಸೊ ಅವುಗಳನ್ನು ಏನು ಮಾಡೋದು ಸಾಲ್ವನ್ನು ಮಾಡೋದು. ಸೊ ಹಾಗಾಗಿ ಕಾರ್ಪೊರೇಟ್ ಪ್ರೆಡಿಸ್ಲಮ್ ಕೂಡ ಏನಾಗ್ತದಪ್ಪ ಅಂತಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಕಾರ್ಪೊರೇಟ್ ಪ್ರೆಡಿಸ್ಲಮ್ ಅಂತಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಮ್ಮ ಇಂಡಿಯನ್ ಎಕನಾಮಿ ಒಳಗೆ
ಇಂಡಿಯನ್ ಕಂಟ್ರಿ ಒಳಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಸಮಸ್ಯೆಗಳಿರ್ತಾವೆ, ಸೊ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕಾಗಿರ್ತದೆ, ಸೊ ಅಷ್ಟು ರಾಜ್ಯಗಳಲ್ಲಿ ಡೆವಲಪ್ಮೆಂಟ್ ಯಾವ ಥರ ಮಾಡ್ಬೇಕಂತ ಹೇಳ್ಕಿಸಿ ನೀತಿ ಆಯೋಗ ಏನು ಮಾಡ್ತದೆ ಹೇಳಿಕೊಡ್ತದೆ. ಓಕೆ, ನೆಕ್ಸ್ಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಸೊ ಮಾನಿಟರ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಕೂಡ ಏನು ಮಾಡ್ತದೆ ನೀತಿ ಆಯೋಗ ಮಾಡ್ತದೆ. ಸೊ ಹೆಂಗಪ್ಪ ಅಂತಂತಂದ್ರೆ, ಸೊ ನೀತಿ ಆಯೋಗ ಇಂಡಿಯನ್ ಎಕನಾಮಿಗೆ ಸೊ ಇದೇ ಥರ ಮಾಡಬೇಕು, ಈ ಥರ ಮಾಡೋದ್ರಿಂದ ಇಂಡಿಯನ್ ಎಕನಾಮಿ ಏನಾಗ್ತದೆ ಡೆವಲಪ್ಮೆಂಟ್ ಆಗ್ತದೆ, ಸೊ ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗ್ತದೆ ಅಂತ ಹೇಳ್ಕಿಸಿಂದ ಮಾನಿಟರ್ ಮಾಡೋದಾಗಿರ್ಬೋದು. ಇವ್ಯಾಲ್ಯೂಯೇಷನ್, ಸೊ ಇವ್ಯಾಲ್ಯೂಯೇಷನ್ ಮಾಡ್ತದೆ, ಸೊ ಇಲ್ಲಿ ಸಮಸ್ಯೆ ಐತಿ, ಸೊ ಇಲ್ಲಿ ಪಾಯಿಂಟ್ಔಟ್ ಮಾಡ್ಕಿಸಿಂದ ಅದನ್ನು ಸರಿಪಡ್ಸೋಕೆ ಏನು ಮಾಡ್ತದೆ ನೀತಿ ಆಯೋಗ ಏನು ಮಾಡ್ತದೆ ಇಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಫೋರ್ತ್, ಥಿಂಕ್ ಟ್ಯಾಂಕ್ ಆ್ಯಂಡ್ ನಾಲೆಡ್ಜ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಹಬ್. ಸೊ ಇದ್ರದಿಂದ ಏನಾಗ್ತದಪ್ಪ ಅಂತಂತಂದ್ರೆ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗೋಕೆ ಏನಾಗ್ತದೆ ಹೆಲ್ಪ್ ಆಗ್ತದೆ. ಹೆಂಗಪ್ಪ ಅಂತಂತಂದ್ರೆ, ಸೊ ನಾಲೆಜ್ ಸಿಗ್ತದೆ, ಹೊಸದಾಗಿ ಏನಾರೇ ಇನೋವೇಷನ್ ಮಾಡೋದಾಗಿರ್ಬೋದು, ಹೊಸದಾದಂಥ ಕಾರ್ಯಗಳನ್ನ ಹೊಸದಾದಂಥ ಸ್ಟ್ರಾಟಜಿಸ್ಗಳಾಗಿರ್ಬೋದು, ಹೊಸದಾಗಿದ್ದಂಥ ಯಾವುದೇ ಒಂದು ಪಾಲಿಸೀಸ್ಗಳನ್ನಾಗಿರ್ಬೋದು ಎಸ್ಟಾಬ್ಲಿಷ್ ಮಾಡೋದಾಗಿರ್ಬೋದು, ಇನೋವೇಷನ್ ಮಾಡೋದಾಗಿರ್ಬೋದು, ಇಲ್ಲಿ ಏನಾಗ್ತದಪ್ಪ ಅಂತಂತಂದ್ರೆ ಹೆಲ್ಪ್ ಆಗ್ತದೆ. ಸೊ ನಾವು ಅದನ್ನು ಏನು ಮಾಡ್ಬೇಕಾಗ್ತದೆ, ಥಿಂಕ್ ಟ್ಯಾಂಕ್ ಅಂತಂತಂದ್ರೆ ಇದು ನೀತಿಯಾಗಿ ಏನು ಮಾಡ್ತದೆ, ಇದು ಫಸ್ಟ್ನೇದಾಗಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಥಿಂಕ್ ಟ್ಯಾಂಕ್ ಅಂದ್ರೆ ಸರಿಯಾಗಿ ಯೋಚನೆ ಮಾಡ್ತದೆ. ಯೋಚನೆ ಮಾಡ್ಕಿಸಿಂದ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗಾಕ ಏನೇನು ನೆಸಸರಿ ಐತಿ, ಸೊ ಅದನ್ನು ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತದಪ್ಪ ಅಂತಂತಂದ್ರೆ ನೀತಿ ಆಯೋಗ ಹೇಳಿಕೊಡ್ತೈತಿ. ಓಕೆ, ಕಾಂಪೋಸಿಷನ್. ಸೊ ಕಾಂಪೋಸಿಷನ್ ಅಂತಂತಂದ್ರೆ ನೀತಿ ಆಯೋಗದ ರಚನೆ. ಸೊ ನೀತಿ ಆಯೋಗದ ರಚನೆ ಯಾವ ಥರ ಐತೆ ಅನ್ನೋದು ಏನು ಮಾಡೋಣ ಡಿಸ್ಕಸನ್ನು ಮಾಡೋಣ. ಫಸ್ಟ್, ಚೇರ್ಪರ್ಸನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಚೇರ್ಪರ್ಸನ್ ಆಗಿ ಯಾರು ಇರ್ತಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ದ ಇಂಡಿಯಾ ಇರ್ತಾರೆ. ನೆಕ್ಸ್ಟ್, ಗವರ್ನಿಂಗ್ ಕೌನ್ಸಿಲ್. ಸೊ ಗವರ್ನಿಂಗ್ ಕೌನ್ಸಿಲ್ನಾಗ ಯಾರು ಇರ್ತಾರಪ್ಪ ಅಂತಂದ್ರೆ ಚೀಫ್ ಮಿನಿಸ್ಟರ್ ಆಫ್ ಆಲ್ ಸ್ಟೇಟ್ಸ್, ಲೆಂಟಿನಿಟಿ ಗವರ್ನೆನ್ಸ್ ಆಫ್ ಯೂನಿಯನ್ ಟೆರಿಟರೀಸ್. ಸೊ ಎಲ್ಲ ರಾಜ್ಯದ ಏನಿರ್ತಾರಪ್ಪ ಅಂತಂದ್ರೆ ಚೀಫ್ ಮಿನಿಸ್ಟರ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಇರ್ತಾರೆ. ಥರ್ಡ್, ರೀಜನಲ್ ಕೌನ್ಸಿಲ್. ಸೊ ರೀಜನಲ್ ಕೌನ್ಸಿಲ್ ಅಪ್ಪ ಅಂತಂದ್ರೆ ಪೌಂಡ್ ಆನ್ ದ ಬೇಸಿಸ್ ಆಫ್ ಅ ನೀಡ್ ಹ್ಯಾಸ್ and when required and compels of the CMs of states and the ಲೆಂಟಿನಿಟಿ ಗವರ್ನೆನ್ಸ್ ಆಫ್ ದ ಯೂನಿಯನ್ ಟೆರಿಟರೀಸ್. ಓಕೆ, ಫಾರ್ ದ ಸ್ಪೆಷಲ್ ಇನ್ವಿಟೇಸ್. ಸೊ ಸ್ಪೆಷಲ್ ಯಾರ್ಯಾರಪ್ಪ ಅಂತಂದ್ರೆ ಎಮಿನಿಯಂಟ್ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ವಿತ್ ರಿಲಿವೆಂಟ್ ಡೊಮೈನ್ ನಾಲೆಡ್ಜ್ ವಿಚ್ ವಿಲ್ ಬಿ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸೊ ಇವರಿಗೆ ಸ್ಪೆಷಲ್ ಇನ್ವಿಟೇಷನ್ ಯಾರು ನಾಮಿನೇಟ್ ಮಾಡಿರ್ತಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಏನು ಮಾಡಿರ್ತಾರಪ್ಪ ಅಂತಂದ್ರೆ ನಾಮಿನೇಟ್ ಮಾಡಿರ್ತಾರೆ. ಫಿಫ್ತ್, ಫುಲ್ ಆ್ಯಂಡ್ ಪಾರ್ಟ್ ಟೈಮ್ ಮೆಂಬರ್ಸ್. ಸೊ ಫುಲ್ ಆ್ಯಂಡ್ ಪಾರ್ಟ್ ಟೈಮ್ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ನೋಡೋದು. 4 ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ, 2 ಪಾರ್ಟ್ ಟೈಮ್ ಮೆಂಬರ್ಸ್ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಇದ್ರಾಗ ನೀತಿ ಆಯೋಗ ರಚನೆದಾಗ ಏನು ಮಾಡ್ತಾರೆ ಇರ್ತಾರೆ. ಸೊ ಸಿಕ್ಸ್ತ್, ಎಕ್ಸ್ ಆಫೀಸೋ ಮೆಂಬರ್ಸ್. ಮ್ಯಾಕ್ಸಿಮಮ್ 4 ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಚ್ ಈಸ್ ಟು ಬಿ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸೊ 4 ಮೆಂಬರ್ಸ್ ಆಫ್ ದ ಕೌನ್ಸಿಲ್ದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ ಆಫೀಸೋ ಮೆಂಬರ್ಸನ್ನು ಏನು ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ. ಇಂಡಿಯಾ. ಸೆವೆಂತ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO will be appointed by this prime minister. He will be the rank of a secretary to the government of India. So CEO ಯಾರು ನಾಮಿನೇಟ್ ಮಾಡ್ತಾರೆ, ಯಾವ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ಅಪಾಯಿಂಟೆಂಟ್ ಮಾಡೋದು ಯಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ ಅಪಾಯಿಂಟೆಂಟ್ ಮಾಡ್ತಾರೆ. ಸೊ ಸೆಕ್ರೆಟರಿ ಟು ದಿ ರ್ಯಾಂಕ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ರ್ಯಾಂಕ್ ಇರ್ಬೇಕು ಸೆಕ್ರೆಟರಿದಾಗ. ಸೊ ಅವ್ರನ್ನ ಏನು ಮಾಡ್ತಾರೆ CEO ಅಂತ ಹೇಳಿ ಏನು ಅಪಾಯಿಂಟೆಡ್ ಮಾಡ್ತಾರೆ, ಯಾರು ಪ್ರೈಮ್ ಮಿನಿಸ್ಟರ್. ಓಕೆ, ನೆಕ್ಸ್ಟ್ ಅಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ. ನೀತಿ ಆಯೋಗದ ಅಬ್ಜೆಕ್ಟಿವ್ ಏನೇನು ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, ಟು ಡೆವಲಪ್ ಮೆಕ್ಯಾನಿಸಮ್ ಟು ಫಾರ್ಮುಲೇಟ್ ಕ್ರೆಡಿಬಲ್ ಪ್ಲಾನ್ಸ್ ಆಟ್ ದ ವಿಲೇಜ್ ಲೆವೆಲ್ ಆ್ಯಂಡ್ ಅಗ್ರಿಗೇಟ್ ದಿಸ್ ಪ್ರೋಗ್ರೆಸಿವ್ಲಿ ಆಟ್ ಹೈಯರ್ ಲೆವೆಲ್ಸ್ ಆಫ್ ಗವರ್ನಮೆಂಟ್. ಸೊ ಫಸ್ಟ್ ಏನಾಗ್ತದಪ್ಪ ಅಂತಂದ್ರೆ ನಾವು ಇಂಡಿಯನ್ ಎಕನಾಮಿ ಒಳಗೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅಂತಂತಂದ್ರೆ ನಾವು ಮೊದಲೇದಾಗಿ ಏನು ಮಾಡಬೇಕು, ವಿಲೇಜ್ ಲೆವೆಲ್ನ ಏನು ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು. ಸೊ ಅವಾಗ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಏನಾಗ್ತದಪ್ಪ ಅಂತಂತಂದ್ರೆ ಅವಾಗ ಕಂಟ್ರಿ ಏನಾಗ್ತದೆ ಡೆವಲಪ್ಮೆಂಟ್ ಆಗ್ತೈತಿ. ಓಕೆ, ಸೆಕೆಂಡ್, ಟು ಡೆವಲಪ್ ಎ ಶೇರ್ಡ್ ವಿಷನ್ ಆಫ್ ಅ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರಿಯಾರಿಟೀಸ್ ಸೆಕ್ಟರ್ಸ್ ಆ್ಯಂಡ್ ಸ್ಟ್ರಾಟಜಿಕ್ಸ್ ವಿತ್ ದ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಸ್ಟೇಟ್ಸ್. ಸೊ ನಾವು ಏನಾರ ನ್ಯಾಷನಲ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ನಮ್ಮ ಇಂಡಿಯನ್ ಎಕನಾಮಿಯನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತುಪ್ಪ ಅಂತಂತಂದ್ರೆ ಎಲ್ಲ ಸ್ಟೇಟ್ಸ್ಗಳು ಸೆಕ್ಟರ್ಸ್ಗಳು ಏನಾಗಿರ್ತಾವೆ ಸ್ಟ್ರಾಟಜಿಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿ, ಸೊ ಟೆಕ್ನಾಲಜಿಗಳನ್ನಾಗಿರ್ಬೋದು, ಸೊ ಟೆಕ್ನಿಕ್ಸ್ಗಳನ್ನಾಗಿರ್ಬೋದು, ಸೊ ಎಲ್ಲಾನು ಇಂಪ್ಲಿಮೆಂಟೇಷನ್ ಮಾಡಿಕಿಸಿಂದ ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಆಗ್ತೈತಿ. ಸೊ ಫಸ್ಟ್ ನಾವು ಏನು ಮಾಡ್ಬೋದು, ಸ್ಟೇಟ್ನಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಬೇಕು, ಅವಾಗ ತಾನಾಗಿ ಏನಾಗ್ತದೆ ಕಂಟ್ರಿ ಡೆವಲಪ್ಮೆಂಟ್ ಆಗ್ತೈತಿ. ನೆಕ್ಸ್ಟ್ ಥರ್ಡ್, ಟು ಫೋಸ್ಟರ್ ಕೋಆಪರೇಟಿವ್ ಪ್ರೆಡಿಸ್ಲಮ್ ಥ್ರೂಟ್ ಸ್ಟ್ರಕ್ಚರ್ಡ್ ಸಪೋರ್ಟ್ initiatives and mechanisms with the states on a continuous basis,
recognized that strong states make a strong nation. ಸೊ ಕಾರ್ಪೊರೇಟ್ ಫೆಡರಲಿಸಮ್ ಅಂತ ಹೇಳೋಕ್ಕಿಂತ ಆಗಾಳಿ ಹೇಳಿದೆ. ಸೊ ಕಾರ್ಪೊರೇಟ್ ಫೆಡರಲಿಸಮ್ ಅಂತ ಇಲ್ಲಿ ಬಂದಾಕರ ಆಬ್ಜೆಕ್ಟಿವ್ಸ್ನಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಐತಿ, ಸೊ ಅವು ಸಮಸ್ಯೆಗಳನ್ನು ಬಗೆಹರಿಸಿ, ಸೊ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನು ನೋಡಿ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನಾಗ್ತದೆ, ಕಂಟ್ರಿ ಕೂಡ ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತೈತಿ. ಸೊ ಕಾರ್ಪೊರೇಟ್ ಫೆಡರಲಿಸಮ್ ಅಂತಂತಂದ್ರೆ ಒಂದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಡೆವಲಪ್ಮೆಂಟ್ ಮಾಡಿಕಿಸಿಂದ ಇಂಡಿಯನ್ ಕಂಟ್ರಿಯನ್ನು ತಾನಾಗಿ ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಸಮಸ್ಯೆಗಳನ್ನು ಬಗೆಹರಿಸಿ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮ ಕಂಟ್ರಿ ಏನಾಗ್ತದೆ, ತಾನಾಗೆ ಡೆವಲಪ್ಮೆಂಟ್ ಆಗ್ತೈತಿ. ಸೊ ಫೋರ್ತ್, ಟು ಪೇ ಸ್ಪೆಷಲ್ ಅಟೆನ್ಷನ್ ಟು ದಿ ಸೆಕ್ಷನ್ಸ್ ಆಫ್ ಅವರ್ ಸೊಸೈಟಿ ದ್ಯಾಟ್ ಮೇ ಬಿ ಎಟ್ ಅ ರಿಸ್ಕ್ ಆಫ್ ನಾಟ್ ಬೆನಿಫಿಟಿಂಗ್ ಅಡಿಕ್ವಿಟ್ಲಿ ಫ್ರಮ್ ಎಕನಾಮಿಕ್ ಪ್ರೋಗ್ರೆಸ್. ಸೊ ಎಕನಾಮಿಕ್ ಪ್ರೋಗ್ರೆಸ್ ಮಾಡಾಕರ, ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಾಕರ ಏನಾಗ್ತದೆ, ನಾವು ರಿಸ್ಕನ್ನು ಏನು ಮಾಡಬೇಕಾಗ್ತದೆ, ಅದನ್ನು ಯಾವ ಥರ ರಿಸ್ಕ್ ಅದ ಅನ್ನೋದು ಅದನ್ನು ಸರಿ ಮಾಡಬೇಕಾಗ್ತದೆ. ಸೊ ಯಾವ್ಯಾವ ಸೆಕ್ಷನ್ದಾಗ ಏನೇನು ರಿಸ್ಕ್ ಐತೆ ಅನ್ನೋದು ಅದನ್ನು ಸರಿಯಾಗಿ ತಿಳಿದುಕೊಂಡು ನಾವೇನು ಮಾಡ್ಬೇಕು, ಅದನ್ನು ಸಾಲ್ವ್ ಮಾಡ್ಕಿಸಿಂದ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ಗೆ ಏನಾಗ್ತದೆ, ನೀತಿ ಆಯೋಗ ಕಡೆಯಿಂದ ಏನಾಗ್ತದೆ ಅಬ್ಜೆಕ್ಟಿವ್ಸ್ನಾಗ ಫಿಫ್ತ್, ಟು ಎನ್ಶೋರ್ ಆನ್ ಏರಿಯಾಸ್ ದ್ಯಾಟ್ ಆರ್ ಸ್ಪೆಷಲಿ ರೆಫರ್ ಟು ಇಟ್ ದ್ಯಾಟ್ ದ ಇಂಟರೆಸ್ಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಆರ್ ಇನ್ಕಾರ್ಪೊರೇಟೆಡ್ ಇನ್ ಎಕನಾಮಿಕ್ ಸ್ಟ್ರಾಟಜೀಸ್ ಆ್ಯಂಡ್ ಪಾಲಿಸೀಸ್. ಸೊ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಚಲೋತೆಗಿರಬೇಕಾಗಿತ್ತು, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯಾಗಿ ಇರಬೇಕಾಗಿತ್ತುಪ್ಪ ಅಂತಂತಂದ್ರೆ ಸ್ಟ್ರಾಟಜೀಸ್ಗಳ ಆ್ಯಂಡ್ ಪಾಲಿಸೀಸ್ಗಳನ್ನು ಸರಿಯಾಗಿ ನಾವೇನು ಮಾಡಬೇಕಾಗ್ತದೆ, ಫಾಲೋ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಯಾವ್ದು ಮಾಡ್ತದೆ, ನೀತಿ ಆಯೋಗ ಏನು ಮಾಡ್ತದೆ, ಇಲ್ಲಿ ಆ ಕೆಲಸವನ್ನು ಮಾಡ್ತೈತಿ. ಸಿಕ್ಸ್ತ್, ಟು ಪ್ರೊವೈಡ್ ಅಡ್ವೈಸ್ ಆ್ಯಂಡ್ ಎನ್ಕರೇಜ್ ಪಾರ್ಟ್ನರ್ಶಿಪ್ ಬಿಟ್ವೀನ್ key stakeholders and national and international like-minded think tanks as well as educational and policy research. ಇಲ್ಲಿ ಏನಾಗ್ತದೆ, ಪಾರ್ಟ್ನರ್ಶಿಪ್ ಕೂಡ ಏನಾಗ್ತದೆ ಬಿಟ್ವೀನ್ ಕೀ ಸ್ಟೇಕ್ ಹೋಲ್ಡರ್ಸ್ ನಡುವೆ ಏನಾಗ್ತದೆ, ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ನಾವು ಇಂಡಿಯನ್ ಎಕನಾಮಿ ಮಾಡಬೇಕಾಗಿತ್ತಪ್ಪ, ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂತಂದ್ರೆ ಸರಿಯಾಗಿ ಯೋಚನೆಗಳನ್ನು ಮಾಡಿ ಡಿಸಿಷನ್ಗಳನ್ನು ತಗೋಬೇಕಾಗ್ತದೆ. ಸೊ ಆ್ಯಸ್ ವೆಲ್ ಆಸ್ ಎಜುಕೇಷನ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಸೊ ಎಜುಕೇಷನ್ನಲ್ಲಿ ಸರಿಯಾಗಿ ತಿಳಿಸ್ಕೊಡೋದ್ರಿಂದ ಆಗಿರ್ಬೋದು, ಸೊ ಪಾಲಿಸೀಸ್ಗಳನ್ನು ರಿಸರ್ಚ್ ಮಾಡೋದ್ರಿಂದ ಆಗಿರ್ಬೋದು. ಸೊ ಅದರಿಂದ ಏನಾಗ್ತದಪ್ಪ ಅಂತಂತಂದ್ರೆ ಇಂಡಿಯನ್ ಎಕನಾಮಿ ಡೆವಲಪ್ಮೆಂಟ್ ಆಗೋಕೆ ನೀತಿ ಆಯೋಗ ಏನು ಮಾಡ್ತದೆ, ಕೆಲಸವನ್ನು ಮಾಡ್ತದೆ. ಓಕೆ, ಇಂಡಿಯನ್ ಎಕನಾಮಿ ಒಳಗೆ ಸೊ ಇವತ್ತು ನಾವು ಏನು ನೋಡಿದೆವಪ್ಪ ಅಂತಂತಂದ್ರೆ ನೀತಿ ಆಯೋಗ ಬಗ್ಗೆ ಏನು ಮಾಡಿದೀವಿ ಇವತ್ತು ನೋಡಿದೀವಿ. ಸೊ ಇಂಟ್ರೊಡಕ್ಷನ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಕಂಪೋಸಿಷನ್ ಆಗಿರ್ಬೋದು, ಹಾಗೆ ಅಬ್ಜೆಕ್ಟಿವ್ಸ್ಗಳನ್ನು ನಾವೇನು ಮಾಡಿದೀವಿ ಇವತ್ತು ನೋಡಿದೀವಿ. ಸೊ ನಿಮಗೆ ಕಾಮರ್ಸ್ ರಿಲೇಟೆಡ್ ಏನೇ ಡೌಟ್ಗಳಿದ್ದು, ಏನೇ ಕಾಮರ್ಸ್ ರಿಲೇಟೆಡ್ ತಿಳಿಲಿಲ್ಲಪ್ಪ ಅಂತಂತಂದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ನಾನು ಸಾಲ್ವ್ ಮಾಡೋಕೆ ಏನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸೊ ನಮ್ಮ ಕಡೆಯಿಂದ ಏನಪ್ಪ ಅಂತಂತಂದ್ರೆ ಚಿಕ್ಕ ಪ್ರಯತ್ನ, ಏನಾರೇ ಮಿಸ್ಟೇಕ್ ಆಗಿತ್ತು, ತಪ್ಪಾಗಿತ್ತು ಅಂತಂತಂದ್ರೆ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಡು ಕಿಶಿಂದ ಹೋಗುನು. ಸೊ ಹಾಗಾಗಿ ಏನು ನಿಮ್ಮ ಸಮಸ್ಯೆ ಇತ್ತಂದ್ರೆ ಕಾಮರ್ಸ್ ರಿಲೇಟೆಡ್ ನೀವೇನು ಮಾಡಿರಿ, ಕಮೆಂಟನ್ನು ಮಾಡಿರಿ. ಸೊ ಸಾಲ್ವ್ ಮಾಡೋಕೆ ನಾನು ಏನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಾ ಬೇರೆ ಕ್ಲಾಸನ್ನು ತೊಗೊಂಡಪ್ಪ ಅಂತಂತಂದ್ರೆ ವೀಡಿಯೋನ ಹಾಕಿರ್ತೀನಿ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಬಟನನ್ನು ಏನು ಮಾಡಿರಿ, ಪ್ರೆಸ್ ಮಾಡಿರಿ. ಯಾಕಂದ್ರೆ ನಾನು ವೀಡಿಯೋನ ಹಾಕಿದಂದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇವತ್ತಿನ ಕ್ಲಾಸ್ ನೀತಿ ಆಯೋಗ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್.